ರೀಲ್ಸ್ ಸ್ಟಾರ್ ಸೋನು ಶೆಟ್ಟಿ ವಿರುದ್ಧ ಕೇಸು ದಾಖಲಾಗಿದೆ. ಡಿಕೆ ಮಗಳ ಬಗ್ಗೆ ಅವಹೇಳನ ವಿಚಾರ ಸೋನು ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೈಗ್ರೌಂಡ್ ಠಾಣೆಯಲ್ಲಿ ಪ್ರಕರಣ ದಾಖಲು. ರೀಲ್ಸ್ ಸ್ಟಾರ್ ಸೋನು ಶೆಟ್ಟಿ ಈಕೆ ಮತ್ತು ಸಂಧ್ಯಾ ಅನ್ನುವಂಥ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುವಂತಹ ಹೆಣ್ಣು ಮಗಳು, ಅವರಿಬ್ಬರ ನಡುವೆ ತೀವ್ರ ಜಟಾಪಟಿಗಳಾಗ್ತಾ ಇತ್ತು. ರೀಲ್ಸ್ಗಳಲ್ಲಿ ಇಬ್ಬರು ಪ್ರತ್ಯಕ್ಷಗೊಂಡು ಪರಸ್ಪರ ದೋಷಾರೋಪಗಳನ್ನು ಮಾಡ್ತಾ ಇದ್ರು. ಸಂಧ್ಯಾ ಸೋನು ಶೆಟ್ಟಿ ವಿರುದ್ಧ, ಸೋನು ಶೆಟ್ಟಿ ಸಂಧ್ಯಾ ವಿರುದ್ಧ. ಈ ಸೋನು ಶೆಟ್ಟಿ ತನ್ನ ಮಾತಿನ ಭರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯ ಮಗಳು ಐಶ್ವರ್ಯಾಳನ್ನ ಎಳೆದು ತಂದಿದ್ದು ಯಾಕೆ? ಪ್ರಶ್ನೆಗಳು ವ್ಯಕ್ತವಾಗಿದ್ದು. ಆ ಐಶ್ವರ್ಯಾಳನ್ನ ಅವಹೇಳನ ಮಾಡಬೇಕಾದ ಅನಿವಾರ್ಯತೆ ಏನಿತ್ತು? ಸಂಧ್ಯಾ, ಆಕೆ ಹೆಸರೇನೋ ಇದೆ, ಸಂಧ್ಯಾ ವರ್ಸಸ್ ಸೋನು ಶೆಟ್ಟಿ ಇಬ್ಬರು ಕೂಡ ಆಕೆಯ ಮೇಲೆ ಈಕೆಯ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೋತಾ ಇದ್ರು. ಇದರ ನಡುವೆ ಐಶ್ವರ್ಯಾಳ ಪಾತ್ರ ಏನಿದೆ? ರಾಜ್ಯದ ಉಪಮುಖ್ಯಮಂತ್ರಿಯ ಮಗಳು ಆಕೆ. ಇವರಿಬ್ಬರ ಜಗಳಕ್ಕೂ ಇಲ್ಲ, ಇವರಿಬ್ರು ಯಾರು ಅನ್ನೋದು ಕೂಡ ಆಕೆ ಗೊತ್ತಿರೋದಿಲ್ಲ. ಅಂತಹದ್ರಲ್ಲಿ ವ್ಯವಹಾರ ಮಾಡಿಲ್ಲ, ಸ್ನೇಹಿತರಲ್ಲ, ಕ್ಲಾಸ್ಮೇಟ್ಸ್ಗಳು ಅಲ್ಲ. ಹಂಗಿದ್ರೂ ಕೂಡ ಐಶ್ವರ್ಯಾಳ ಹೆಸರು ಯಾಕೆ ತರ್ತಾರೆ? ಕಾಂಗ್ರೆಸ್ನ ಜವಾಬ್ದಾರಿ ಹೊತ್ಕೊಂಡಿರುವಂತಹ ಗಂಗಾ ಅವರು ಕೂಡ ಈ ಕೇಸನ್ನು ಫಾಲೋಅಪ್ ಮಾಡ್ಕೋತಾ ಇದ್ರು. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಮಾಡಿದ್ದಾರೆ. ಅದಾದ ನಂತರ ಹೈಗ್ರೌಂಡ್ ಪೊಲೀಸ್ನವರು ಆಕೆಯನ್ನು ಕರೆಸ್ಬಿಟ್ಟು ಮುಚ್ಚಳಿಕೆ ಬರೆಸ್ಬಿಟ್ಟು ಕಳಿಸ್ಕೊಟ್ಟಿದ್ರು ಅನ್ನೋ ವಿಚಾರ ಇತ್ತು. ಇನ್ನು ಅದೇ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ, ಒಂದು ವೇಳೆ ಆ ಪ್ರಕರಣ ಮುಚ್ಚಳಿಕೆಯ ನಂತರ ಸರಿಯಾಗದೆ, ಒಂದು ವೇಳೆ ಚಾರ್ಜ್ ಶೀಟ್ ಕಂಟಿನ್ಯೂ ಆದರೆ ಈಕೆಗೆ ಬಂಧನದ ಭೀತಿ ಮತ್ತೆ ಎದುರಾಗಬಹುದು. ಸಮಾಜದಲ್ಲಿ ದ್ವೇಷ ಬಿತ್ತುತ್ತಿದ್ದಾರೆ ಎಂದು ದೂರು ಕೂಡ ದಾಖಲಾಗಿತ್ತು. ಈ ರೀಲ್ಸ್ಗಳು ಒಳ್ಳೆ ಕೆಲಸಕ್ಕೆ ಎಷ್ಟು ಬಳಕೆಯಾಗುತ್ತೋ ಅಷ್ಟೇ ಕೆಟ್ಟ ಕೆಲಸಕ್ಕೂ ಬಳಕೆಯಾಗುತ್ತೆ. ಒಬ್ಬರನ್ನ ಶ್ಲಾಘನೆ ಮಾಡೋದಕ್ಕೂ ಈ ರೀಲ್ಸ್ ಬಳಕೆಯಾಗುತ್ತೆ, ಒಬ್ಬರನ್ನ ತೆಗಳೋದಕ್ಕೂ ಈ ರೀಲ್ಸ್ ಬಳಕೆಯಾಗುತ್ತೆ, ಒಬ್ಬರನ್ನ ಅವಹೇಳನ ಮಾಡೋದಕ್ಕೂ ಈ ರೀಲ್ಸ್ ಬಳಕೆಯಾಗುತ್ತೆ, ಮದುವೆಗೆ ಇನ್ವೈಟ್ ಮಾಡೋದಕ್ಕೂ ಕೂಡ ರೀಲ್ಸ್ ಬಳಕೆಯಾಗುತ್ತೆ. ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವುದಕ್ಕಿಂತ ಹೆಚ್ಚು ದುರುಪಯೋಗ ಪಡಿಸಿಕೊಳ್ಳೋದೇ ಹೆಚ್ಚಾಗಿದೆ. ಇವರು ಮಾನ ಕಳೆಯೋದು, ಸಂಬಂಧವೇ ಇಲ್ಲದಂಥ ವ್ಯಕ್ತಿಗಳನ್ನು ಅವಾಚ್ಯವಾಗಿ ನಿಂದಿಸೋದು ನಿಜಕ್ಕೂ ಕೂಡ ಇದು ಅಕ್ಷಮ್ಯ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ಈಗಾಗಲೇ ಸೈಬರ್ ಕ್ರೈಮ್ನವರು ಕೂಡ ಎಲ್ಲ ತರಹದಲ್ಲೂ ಕೂಡ ಎಲ್ಲರ ಮೇಲೂ ಹದ್ದಿನ ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ನೀವು ಡಿಜಿಟಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರೆದಾಗ್ತೀರಿ ಎಲ್ಲವನ್ನು ಕೂಡ ಗಮನಿಸ್ತಿರ್ತಾರೆ. ಸುಖಾಸುಮ್ಮನೆ ಇನ್ನೊಬ್ಬರ ಮಾನಹಾನಿ ಮಾಡೋದು ಕೂಡ ಅಕ್ಷಮ್ಯ ಅಪರಾಧ ಎಂದು ಕರೆಸಿಕೊಳ್ಳುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.